ಇವತ್ತಿನ ದಿವಸ ಬಸವ ಪುರಾಣದಲ್ಲಿ ನಿನ್ನೆ ಕೇಳಿದ್ರಿ ನೀವು ನಮ್ಮ ನಾಡಿನೊಳಗೆ ಎಂಥ ಸ್ಥಿತಿಯಿಂದ ಬದುಕಾಕತ್ತಿದ್ವಿ ಅನ್ನುವಂಥದ್ದನ್ನು ನಾವು ನಿನ್ನೆ ದಿವಸ ನಿಮಗೆಲ್ಲ ಹೇಳಿದ್ದೇನೆ. ಮನುಷ್ಯರಲ್ಲಿ ಭೇದ ಭಾವವನ್ನು ಇಟ್ಟುಕೊಂಡು ಈತ ದೊಡ್ಡವ ಈತ ಸಣ್ಣವ, ಯಾವ ಕಾರಣಕ್ಕಿದು? ಯಾರೇನು ಬದುಕಬೇಕಾದಂಥವ್ರು ಹುಟ್ಟು ಬರಬೇಕಾದಂಥವ್ರು ಯಾರು ಅಪ್ಲಿಕೇಶನ್ ಹಾಕೋದಂಥವ್ರು ಯಾರು ಹುಟ್ಟಿಲ್ಲಲ್ಲ. ಇಲ್ಲ ನಾವು ಶ್ರೀಮಂತರ ಮನೆಯಾಗ ಹುಟ್ಟಬೇಕು, ನಾವು ಬಡವ್ರ ಮನೆಯಾಗ ಹುಟ್ಟಬೇಕು, ನಾನೇನು ಪೂರ್ವ ಜನ್ಮದೊಳಗೆ ನನ್ನ ಕರ್ಮಕ್ಕೆ ಅನುಸಾರವಾಗಿ ನಾ ಹೆಂಗೆ ಹುಟ್ಟಬೇಕು ಅನ್ನುವಂಥದ್ದನ್ನು ನಿರ್ಧರಿತ ಮಾಡುವಂಥದ್ದು ನನ್ನ ಕರ್ಮದ ಬೇಸ್ ಮೇಲೆ ನಾವು ಬಂದೀವಿ. ಕರ್ಮ ನಾವೇನು ಪುಣ್ಯದ ಕರ್ಮಗಳನ್ನು ಮಾಡೀವಿ, ಪಾಪದ ಕರ್ಮಗಳನ್ನು ಮಾಡೀವಿ, ಇದರ ಲೆಕ್ಕಾಚಾರದ ಪ್ರಕಾರವಾಗಿ ನಾವು ಯಾವ್ಯಾವ ಸ್ಥಳದಾಗ ಹುಟ್ಟಿವಿ ಅನ್ನುವಂಥದ್ದು ಅದರ ಮೇಲೆ ನಿರ್ಧರಿತ ಆಗ್ತದೆ. ಹುಟ್ಟಿ ಬಂದ ಮೇಲೆ ಮನುಷ್ಯರ ನಡುವೆ ಭೇದವನ್ನು ನೋಡುವಂಥದ್ದನ್ನು ಕಂಡಿರ್ತಕ್ಕಂಥ ಅಪ್ಪ ಬಸವಣ್ಣ ಸಣ್ಣ ವಯಸ್ಸಿನಾಗ್ರಿ ನಾವು ಹೇಳೋದು ಯಾಕೆ ಬಸವಣ್ಣನವರು ದೊಡ್ಡವರಾಕಾರ ಅಂತಂದ್ರೆ, ಹುಟ್ಟಿ ದೊಡ್ಡವರಾದ ಮೇಲೆ ಇಂಥ ಚಿಂತನೆ ಮಾಡಲಿಲ್ಲ. 8 ವಯಸ್ಸಿನ ಬಾಲಕನಾಗಿರ್ತಕ್ಕಂಥ ಟೈಮದೊಳಗೆ ನನ್ನ ಅಕ್ಕನಿಗಿಲ್ಲದೆ ಇರತಕ್ಕಂತಹ, ನನ್ನ ಅಕ್ಕನಿಗೆ ಆಗದೇ ಇರತಕ್ಕಂತಹ ಉಪನಯನ ನನಗೆ ಯಾಕೆ ಬೇಕು ಅಂತ ತಿಳ್ಕೊಂಡು ಮೊದಲು ಈ ಜನ್ಮದೊಳಗೆ ನಿಮಗೆಲ್ಲ ಗೊತ್ತಿರಲಿ ತಾಯಂದರಿಗೆ ಮೊದಲು ತಾಯಂದರಿಗಾಗಿ ಒಂದು ಮನೆಯೊಳಗನ ಆಗುವಂಥ ಕ್ರಿಯೆಯನ್ನು ಕಂಡು ತಾಯಂದರಿಗೆ ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಗೆ ಬಂದಿರತಕ್ಕಂಥ ಅಪ್ಪ ಬಸವಣ್ಣಗೆ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಬೇಕು ನಾವೆಲ್ಲ. ಇಷ್ಟು ಊಟ ಇಟ್ಟು ಪ್ರವಚನ ಕೇಳಕ್ಕೆ ಬರ್ರಿ ಅಂದಾಗ 16,000 ಜನ ಬರ್ತಾರೆ. ಆದ್ರೆ ಮನೆ ಬಿಟ್ಟು ಹೋಗೋದೈತಲ್ರಿ ಅವತ್ತಿನ ಕಾಲಕ್ಕೆ. ಇವತ್ತು ನಮ್ಮ ಮನೆಯಾಗಿರ್ತಕ್ಕಂಥ ಹುಡುಗರು ಯಾವುದಾದ್ರೂ ಒಂದು ಸಣ್ಣ ಕಾರಣಕ್ಕೆ ಏನಾದರೂ ಮನೆ ಬಿಟ್ಟು ಹೋಗ್ಯಾವಂದ್ರೆ ಹೊಳ್ಳಿ ಬರ್ತಾವ. ಹೋದಂಗೆ ಹೊಳ್ಳಿ ಬರಂಗಿಲ್ಲ. ಅವು ಹೆಂಗೆ ಹೋಗಿರ್ತಾವೆ ಹಂಗೆ ಹೊಳ್ಳಿ ಬರಂಗಿಲ್ಲ. ಒಂದೇನಾರು ಆಗೇ ಬಂದಿರ್ತಾವೆ, ಒಂದೇನಾರು ಮಾಡ್ಕೊಂಡೇ ಬಂದಿರ್ತಾವೆ. ಆದ್ರೆ ಮತ್ತೆಂದು ಈ ಮನೆಗೆ ಬರಂಗಿಲ್ಲ ಅನ್ನುವಂಥ ಭಾವನಾದೊಳಗೆ ಕಪ್ಪಡಿಯ ಸಂಗಮನಾಥನ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಮನುಷ್ಯನೊಳಗೆ 108 ವಿಚಾರಗಳು ಬರ್ತಾವೆ. ನಾವ ಮನೆಗೆ ಶಟ್ಕೊಂಡು ಹೊಂಟ್ರೆ 108 ವಿಚಾರ ಬರ್ತಾವಿಲ್ಲವು ನಮಗೆ. ಆ ಬಸವಣ್ಣನವರಿಗೆ ಎಷ್ಟು ವಿಚಾರ ಬಂದಿರಲಿಕ್ಕಿಲ್ಲ. ಎಷ್ಟು ವಿಚಾರಗಳು ಬರ್ತಾವ ಅಂತಂದ್ರೆ, ಮನೆ ಬಿಟ್ಟೇನೋ ಬಂದುಬಿಟ್ಟೀನಿ, ಅದು ಉಪನಯನವನ್ನು ತಿರಸ್ಕಾರ ಮಾಡಿ ಬಂದೀನಿ, ಉಪನಯನವನ್ನು ತಿರಸ್ಕಾರ ಮಾಡಿಕೊಂಡು ಬಂದೀನಿ. ಗುರುಗಳು ಅಲ್ಲಿ ಹೋದಾಗ ನಾನು ಇಟ್ಕೋತಾರೋ ಇಲ್ಲೋ, ಏನಾದರೂ ಕೇಳಿಬಿಟ್ರೆ ಯಾವ ಕಾರಣಕ್ಕಾಗಿ ಬಂದೀಯಪ್ಪ ಬಸವಣ್ಣ ಅಂತ ಕೇಳಿದರೆ ಇದ್ದು ವೃತ್ತಾಂತವನ್ನು ಹೇಳಬೇಕೋ ಹೇಳಬಾರ್ದು. ಮತ್ತು ನಾ ಇಷ್ಟೆಲ್ಲ ಮಾಡಿದ್ದನ್ನು ಉಪನಯನವನ್ನು ತಿರಸ್ಕಾರ ಮಾಡಿ ನಾ ಬಂದೀನಿ ಅಂತ ತಿಳ್ಕೊಂಡು ಹೇಳಿಬಿಟ್ರೆ ಗುರುಗಳು ಏನು ತಿಳ್ಕೊತಾರೆ ಏನು? ಮತ್ತು ಅವ್ರು ಅಲ್ಲಿ ಇರಾಕೆ ಹೋಗೋಣ ಅಂತಂದ್ರೆ ನಾವು ಹೋಗಿ ಎಲ್ಲಿರಬೇಕು? ಹಿಂಗೆ 10 ವಿಚಾರಗಳನ್ನು ತಲೆಯಾಗಿಟ್ಟುಕೊಂಡು ಬಸವಣ್ಣ ಕಪ್ಪಡಿ ಸಂಗಮನ ಕ್ಷೇತ್ರಕ್ಕೆ ಹೋಗ್ತಾನೆ. ಮನಸ್ಸಿನಾಗ ಅನಿಸ್ತದ, ಅಕಟಕಟ ಶಿವ ನಿನಗೆನೆತು ಕರುಣವಿಲ್ಲ. ಮನಸ್ಸಿನಾಗ ಅನಿಸ್ಕೊಳಕತ್ತದ, ಇಂಥದ್ದೊಂದು ಕಾರಣಕ್ಕೆ ನಾ ಕಾರಣ ಆಗಿಬಿಟ್ನಲ್ಲ. ಅಕಟಕಟ ಶಿವ ನಿನಗೆನೆತು ಕರುಣವಿಲ್ಲ, ಏಕೆ ಹುಟ್ಟಿಸಿದೆ ಏಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಏಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಪರಲೋಕ ದೂರನ, ಎನಗಾಗಿ ಇನ್ನೊಂದು ತರುಮರಾದಿಗಳಿದ್ದಿಲ್ಲವೇ ಕೂಡಲ ಸಂಗಮ ದೇವ. ಯಾಕಪ್ಪ ಇಂಥ ಪರಿಸ್ಥಿತಿ ಒಳಗೆ ನಾನು ಹುಟ್ಟಿಸ್ಬಿಟ್ಟು ಪರಮಾತ್ಮ, ಇಂಥ ಪರಿಸ್ಥಿತಿಯನ್ನು ಬಾಳೋದಕ್ಕಾಗಿ ನಾ ಯಾಕೆ ಹುಟ್ಟಬೇಕಾಗಿತ್ತು ಅಂತ ತನ್ನ ತೊಳಗೆ ತಾನ ಪ್ರಶ್ನೆಯನ್ನು ಹಾಕ್ಕೊಂಡು ಬಸವಣ್ಣ ಯಾಕೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅದು ಭಾಳ ದೂರದ, ಈ ಲೋಕದೊಳಗೆ ಬದುಕಬೇಕಾದ್ರೆ ನನಗೆ ಒಪ್ಪಿತಿಲ್ಲಾರ್ದಂಥ ಬದುಕನ್ನು ಬದುಕೋದಕ್ಕೆ ಭಾಳ ಕಷ್ಟ ಆಗಕತ್ತದ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಪರಲೋಕ ದೂರನ, ಎನಗಾಗಿ ಇನ್ನೊಂದು ತರುಮರಾದಿಗಳಿದ್ದಿಲ್ಲವೇ, ಎನಗಾಗಿ ಇನ್ನೊಂದು ತರುಮರಾದಿಯಾಗಿ ಒಂದು ಗಿಡ ಆಗಿ ಹುಟ್ಟಿಸಿದ್ದೆ ಅಂದರೆ ಬಂದವ್ರು 4 ದಿವಸ ನೆರಳು ಕೊಟ್ಕೊಂತ ಬದುಕ್ತಿದ್ನಪ್ಪ, ಇಂಥ ಬದುಕನ್ನು ನನಗೆ ಯಾಕೆ ಕೊಟ್ಟೆ ಅಂತ ತಿಳ್ಕೊಂಡು ಒಳಗಿನ ಮನಸ್ಸಿನಾಗ ಇದು ಮಾಡಿಕೊಂಡು ಕಪ್ಪಡಿ ಕ್ಷೇತ್ರಕ್ಕೆ ಬರ್ತಾನೆ. ಬಂದ ಕೂಡಲಿನ ಅಲ್ಲಿರುವಂಥ ನದಿಯನ್ನು ನೋಡಿ 3 ನದಿಗಳ ಸಂಗಮವಾಗಿರ್ತಕ್ಕಂಥ ಕೂಡಲ ಸಂಗಮಕ್ಕೆ ಬಂದ ಮೇಲೆ ನದಿಯೊಳಗೆ ಮಿಂದೆದ್ದು ಹೋಗಿ ಸಂಗಮನಾಥನನ್ನು ತಬ್ಬಿಕೊಂಡು ಅಳ್ತಾನೆ ಬಸವಣ್ಣ. ಅಪ್ಪ, ನಾನು ನಿನ್ನನ್ನು ನಂಬ್ಕೊಂಡು ಬಂದುಬಿಟ್ಟೀನಿ, ಇಲ್ಲಿರುವಂಥ ಗುರುಕುಲದೊಳಗೆ ಅಭ್ಯಾಸ ಮಾಡಬೇಕು ಅಂತ ಬಂದುಬಿಟ್ಟೀನಿ. ನನ್ನ ಪರಿಸ್ಥಿತಿ ಹಿಂಗದ, ನನ್ನ ವಿಚಾರಕ್ಕೂ ಲೋಕದ ವಿಚಾರಕ್ಕೂ ಭಾಳಷ್ಟು ಅಜಗಜಾಂತರವಾಗಿರುವಂಥ ವ್ಯತ್ಯಾಸದ. ನಾನೊಂದೇ ವಿಚಾರ ಮಾಡ್ತೀನಿ, ಮನೆಯಾಗ ಒಂದು ವಿಚಾರ ಮಾಡ್ತಾರೆ, ಅವ್ರ ವಿಚಾರವನ್ನು ಒಪ್ಪಿಕೊಂಡು ಮನೆಯಾಗ ನನಗಿರಾಕಾಗ್ತಾ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತ ಮಾಡಿ ಬಸವಣ್ಣ ನೋಡ್ರಿ ವಿಚಾರ ಮಾಡಿಕೊಡ್ರಿ. ಕಪ್ಪಡಿ ಸಂಗಮನಾಥನ ಅಪ್ಪಿಕೊಂಡು ಬಸವಣ್ಣ ತನ್ನ ನಿವೇದನೆಯನ್ನು ಹೇಳ್ಕೊಳಕತ್ತಾನೆ. ಏನಾದರೂ ಮಾಡಿ ನನಗೆ ಗುರುಕುಲದೊಳಗೆ ಜಾಗ ಸಿಗುವಂಗಾಗಲಿ, ಇದ್ದು ವೃತ್ತಾಂತವನ್ನು ಹೇಳ್ತೀನಿ, ಗುರುಗಳು ಮುಂದೆ ಹೋಗಿ ಹೇಳಿದಾಕ್ಷಣ ಅವರು ಒಪ್ಪಿಕೊಂಡು ಇಲ್ಲೇ ಇರೋದಕ್ಕೆ ಜಾಗ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಕಪ್ಪಡಿ ಸಂಗಮನಾಥನ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿರತಕ್ಕಂಥ ಜಾತವೇದ ಮುನಿಗಳ ಹತ್ರ ಗುರುಕುಲದೊಳಗೆ ಅಧ್ಯಯನ ನಡೆದಿತ್ತು. ಬಸವಣ್ಣ ತೋದ ನೆನೆದ ಬಟ್ಟೆಯೊಳಗೆ
ಆ ಗುರುಕುಲದೊಳಗೆ ಹೋಗಿ ಪ್ರವೇಶವನ್ನು ಮಾಡಿದರೆ ಅಲ್ಲಿರ್ತಕ್ಕಂಥ ಜಾತವೇದ ಮುನಿಗಳು ಎಷ್ಟು ಸಮರ್ದರ್ಶಿಗಳಿದ್ರು ಅಂತಂದರೆ ಯಾರಲ್ಲಿ ಭೇದ ಭಾವವನ್ನು ಹುಡುಕದೇ ಇರತಕ್ಕಂಥವ್ರು, ಯಾರೊಳಗೂ ಭೇದ ಭಾವವನ್ನು ಹುಡುಕದೇ ಇರತಕ್ಕಂಥವ್ರು, ಯಾರಲ್ಲಿನೂ ಸಹಿತ ಇವ ಉಚ್ಚ ಇವ ನೀಚ ಅನ್ನುವಂಥ ಭೇದ ಭಾವವನ್ನು ಕಾಣದೇ ಇರತಕ್ಕಂಥವ್ರು, ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಆಧಾರದ ಗೌರವವನ್ನು ಕೊಟ್ಟು ವಿದ್ಯಾರ್ಜನೆಗೆ ಅನುಕೂಲ ಮಾಡುವಂಥ ಜಾತವೇದ ಮುನಿಗಳಲ್ಲಿ ಇದ್ರಲ್ಲ. ಹೋಗಿರುವಂಥ ಬಸವಣ್ಣನನ್ನು ಕಂಡಿದ್ದೇ ತಡ. ಬಸವಣ್ಣ, ನಿನ್ನಂಥ ಅದ್ಭುತವಾಗಿರ್ತಕ್ಕಂಥ ಶಿಷ್ಯನನ್ನು ಪಡ್ಕೊಡೋದೇ ನನ್ನ ಪುಣ್ಯ ಬಾ ಅಂತ ತಿಳ್ಕೊಂಡು ಅಪ್ಪಗೊಂಡು ಇಲ್ಲಿ ಕಪ್ಪಡಿ ಸಂಗಮನಾಥನ ಅಪ್ಪಗೊಂಡು ತನ್ನ ರೋದನೆಯನ್ನು ಹೇಳಿದ್ನಲ್ಲ, ಹಾಗೆ ಗುರುಗಳು ಬಂದು ಕೂಡಿನ ಬಸವಣ್ಣನನ್ನು ತಬ್ಕೊಂಡು ನೀ ವಿದ್ಯಾಭ್ಯಾಸ ಮಾಡೋದಕ್ಕಾಗಿ ನನ್ನ ಮನೆ ಗುರುಕುಲದೊಳಗೆ ಇರ್ಬೋದು ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಟ್ಟುಬಿಡ್ತಾರೆ. ಎಷ್ಟು ಖುಷಿ ಆಕೈತೆ ರೀ. ಅಡವಿಯಾಗ ಕಳ್ಕೊಂಡಿರ್ತಕ್ಕಂತಹ ಅಡವಿ ಒಳಗಿರ್ತಕ್ಕಂತಹ ಆಕಳು ಏನಾದರೂ ಮೇಯುವುದಕ್ಕೆ ಹೋದಂಥ ಟೈಮ್ದೊಳಗೆ ಕರು ಬಿಟ್ಟು ಮನೆಗೆ ಬಂದಾಗ ಆ ಕರು ಏನಾದರೂ ಒಂದಿಷ್ಟು ತಾಯಿಯನ್ನು ಕಳ್ಕೊಂಡಾಗ ರೋದನೆ ಆಗಿರ್ತೈತಲ್ಲ, ಹಂಗೆ ಬಸವಣ್ಣನವ್ರಿಗೂ ಸಹಿತ ರೋದನೆ ಆಗಿತ್ತು. ಯಾವಾಗ ಗುರುಗಳು ಅಪ್ಕೊಂಡು ಬಿಟ್ಟರು, ಅಪ್ಕೊಂಡು ಕೂಡಲೇ ಗುರುಗಳು ಅಪ್ಕೊಂಡಿದ್ದಂಥ ನಂತರದಲ್ಲಿ ಭಾಳ ಖುಷಿ ಆಗ್ತದೆ. ಅವ್ರ ಗುರುಗಳು ಅಂತಾರೆ, ಯಾವ ಸೇವಾ ಮಾಡಬೇಕು? ಗುರುಗಳ ಹತ್ರ ಮೊದಲು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮೊದಲು ಸೇವಾ ಮಾಡಬೇಕು. ಸೇವೆ ಅನ್ನುವಂಥದ್ದು ಭಾಳ ದೊಡ್ಡದು ನಾಡಿನೊಳಗೆ. ಸೇವಾ ಮಾಡಿ ಗುರುವಿನನ್ನು ಒಲಿಸ್ಕೋಬೇಕಾಗ್ತದೆ. ಗುರುಗಳು ಅಂತಾರೆ, ಬಸವಣ್ಣ ನಿನ್ನ ಕೆಲಸ ನಾಳಿಂದ ವಿದ್ಯಾರ್ಜನೆ ಮಾಡೋದಕ್ಕಿಂತ ಪೂರ್ವದೊಳಗೆ ಹೋಗಿ ಹೂಗಳನ್ನು ಎತ್ಕೊಂಡು ಬರಬೇಕು. ಎತ್ಕೊಂಡು ಬಂದು ಪೂಜೆಗೆ ತಯಾರು ಮಾಡಬೇಕು. ಸಂಗಮನಾಥನ ಕ್ಷೇತ್ರದೊಳಗೆ ನೀ ಪೂಜೆ ಮಾಡುವಂಥವ್ರ ಕೈಯಾಗ ಸಹಾಯಕನಾಗಿ ಆ ಕೆಲಸವನ್ನು ಮಾಡಬೇಕು ಅಂತಂದ್ರೆ, ಹೂ ಹರ್ಕೊಂಡು ಬರುವಂತಹ ಕೆಲಸವನ್ನು ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಎಷ್ಟು ನಿಷ್ಠೆಯಿಂದ ಮಾಡ್ತಿದ್ರು ಅಂತಂದ್ರೆ, ಯಾವುದೇ ಕೆಲಸ ನೀವು ಮಾಡಿರಿ, ಸಣ್ಣದರ ಮಾಡಿರಿ ದೊಡ್ಡದರ ಮಾಡಿರಿ, ಅದು ಪೂಜನರ ಮಾಡಿರಿ ಕಾಯಕನರ ಮಾಡಿರಿ, ನಿಮ್ಮೆಲ್ಲ ತಲೆಯಾಗಿ ಇಟ್ಕೊಳ್ರಿ. ಅಜ್ಜವ್ರ ನಾವು ಏನಾದರೂ ಮಾಡ್ಬೇಕಂತ ಹೊಕ್ಕಿವ್ರಿ ಅಜ್ಜಾರ, ಯಾಕೋ ನಮಗೆ ಫಲ ಕೊಡ್ತಾ ಇಲ್ರಿ ಅಜ್ಜವ್ರ, ಭಾಳ ಕೆಲ್ಸಕ್ಕೆ ನಾ ಕೈ ಹಾಕಿನ್ರಿ ಅಜ್ಜವ್ರ, ಆದರೂ ಸಹಿತ ಅದು ನನಗೆ ಫಲ ಕೊಡ್ತಾ ಇಲ್ರಿ ಅಜ್ಜವ್ರು ಅನ್ನುವಂಥವ್ರು ನೀವು ಯಾರಾದರೂ ಇದ್ದರೆ ತಲೆಯಾಗಿ ಇಟ್ಕೊಳ್ರಿ. ಮನುಷ್ಯನೊಳಗೆ ಶ್ರದ್ಧೆ ಎನ್ನುವಂಥದ್ದನ್ನು ತುಂಬಿಕೊಂಡು ಹಿಡಿದ ಕೆಲಸವನ್ನು ನೋಡ್ರಿ. ನೀರಿನ ಹನಿಗೆ ಬಂಡಿಯನ್ನು ಕರಗಿಸುವಂಥ ತಾಕತ್ತಿಲ್ಲ. ನೀರು ತಗೊಂಡು ಬಕೆಟ್ಗಟ್ಟಲೆ ಅಲ್ಲ, ಟನ್ಗಟ್ಟಲೆ ಕಲ್ಲ ಮೇಲೆ ಹಾಕಿದರೂ ಸಹಿತ ಆ ಬಂಡಿ ಕರಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಬಂಡಿ ಮೇಲೆ ಒಂದೊಂದು ಹನಿ ಸುಮಾರು ವರ್ಷಗಳಿಂದ ಬೆಳ್ಕೊಂತ ಇತ್ತು ಅಂದರೆ ಆ ಬಂಡಿಯನ್ನು ಕರಗಿಸುವಂಥ ದೊಡ್ಡ ತಾಕತ್ತು ಆ ಪುಟ್ಟ ಹನಿ ಒಳಗನ ಬರ್ತೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕಾಗ್ತದೆ. ಅವ್ರು ಮಾಡ್ಯಾರಂತ ಆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗೋದು, ಇವ್ರು ಮಾಡ್ಯಾರಂತ ಈ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗೋದು, ಹಿಂಗೆ ಮಾಡಿ ನಮ್ಮ ಕೆಲಸವನ್ನು ಕಳ್ಕೊಳ್ಳೋದಕ್ಕಿಂತ ನನಗೆ ಯಾವುದು ಹೊಂದುತ್ತೆ, ನಾನು ಯಾವುದು ಮಾಡಿದ್ರೆ ಚಲೋ ಆಗುತ್ತೆ ಅನ್ನುವಂಥ ಕೆಲಸಗಳಿದಾವಲ್ಲ, ಅವನೇ ಶ್ರದ್ಧೆಯಿಂದ ಅದನ್ನು ಎಷ್ಟು ಸಲ ಫೇಲ್ ಆದ್ರೂ ಸಹಿತ, ಇವತ್ತೇನು ಈ ಬಲ್ಬ್ ಕಂಡು ಹಿಡಿಯಾಕತ್ತ, ಬಲ್ಬ್ ನೋಡ್ಗೆ ನಾವು ಬೆಳಕನೇ ಕುಂತೀವಿಲ್ಲ, ಇದನ್ನು ಕಂಡು ಹಿಡಿದವ್ರು ಯಾರಮ್ಮ? ಸಣ್ಣ ಹುಡುಗರು ಯಾರು? ಥಾಮಸ್. ನೋಡ್ರಿ ಹುಡುಗರು ಒಂದು ಚಪ್ಪಾಳಿ ಹೊಡಿಬೇಕಲ್ಲ ನೀವೆಲ್ಲ. ಥಾಮಸ್ ಎಡಿಸನ್ ಅನ್ನುವಂತಹ ವ್ಯಕ್ತಿ ಈ ಬಲ್ಬ್ಗಳನ್ನು ಕಂಡು ಹಿಡಿಬೇಕಾದ್ರೆ ಎಷ್ಟು ಪ್ರಯೋಗ ಮಾಡ್ಯಾನ ಗೊತ್ತೈತಿ ನಿಮಗೆ? ಸುಮಾರು 999 ಪ್ರಯೋಗಗಳಾಗ್ಯಾವ. 999 ಪ್ರಯೋಗಗಳಾದ ಮೇಲೆ ನಾವು ಇವತ್ತು ಬೆಳಕನ್ಯಾಗ ಕುಂತೀವಿ ಅಂದ್ರೆ ಅವ್ರು ನೆನೆಸ್ಕೋಬೇಕು. ನಾವು ಅಂಥವ್ರು ಒಂದು ಚಪ್ಪಾಳಿ ಹೊಡಿಬೇಕು, ಅವ್ರು ಕೊಟ್ಟಾರಂತ ನಾವು ಬೆಳಕನ್ಯಾಗ ಕುಂತೀವಿ. ಇವತ್ತು ಇಂಥ ಎಷ್ಟೋ ಆವಿಷ್ಕಾರಗಳಾಗ್ಯಾವ. ಎಂತಿಂಥ ಆವಿಷ್ಕಾರಗಳಾಗ್ಯಾವ ಅಂತ ಮಾಡ್ರಿ ನೀವು. ಈ ಭೂಮಿ ಒಳಗೆ ಒಂದು ಕಲ್ಲು ತೊಗೊಂಡು ಹಿಂಗೆ ಮ್ಯಾಗ ಹೋಗಿದ್ರೆ ಹೊಳ್ಳಿ ಎಲ್ಲಿ ಬರ್ತೈತೆ? ಅದು ಎಲ್ಲಿ ಬರ್ತೈತಪ್ಪ? ಭೂಮಿಗೆ ಬರ್ತೈತಿ. ಯಾಕೆ ಬರ್ತೈತಿ ಹೇಳಪ್ಪ? ಹೇಳಾಕತ್ತಾನ ಹುಡುಗ, ಗುರುತ್ವಾಕರ್ಷಣೆ ಶಕ್ತಿ ಐತೆ ಅಜ್ಜಾರ, ಅದಕ್ಕೆ ಬರಾಕತ್ತೈತೆ ಅಂತ. ಹೊಡ್ರಿ ಚಪ್ಪಾಳಿ ಹೊಡ್ರಿ ಅಂತ ಹುಡುಗರಿಗೆ. ಹಿಂಗೆ ಪ್ರೋತ್ಸಾಹ ಕೊಡ್ಬೇಕು ನೀವು. ನಮ್ಮ ಮಕ್ಕಳು ನೋಡ್ರಿ ಇಂಥ ವೇದಿಕೆ ಕುತ್ಕೊಂಡು ಹೇಳಿದ ಕೂಡಲೇ ಪಟ್ಟು ಹೇಳುವಂಗದಾವಲ್ಲ, ಅದಕ್ಕೆ ನಾವು ಚಪ್ಪಾಳಿ ಹಿಡಿಬೇಕಾ ಹುಡುಗರಿಗೆ. ನಾವು ಒಗದಂಥ ಕಲ್ಲುಗಳು ಹಳ್ಳಿ ಮತ್ತೆ ಇಲ್ಲೇ ಬರ್ತದ ಅಂತಂದ್ರೆ ಗುರುತ್ವಾಕರ್ಷಣೆ ಶಕ್ತಿ ಐತೆ ಅನ್ನುವಂಥದ್ದು ನಾವು ತಿಳಿಯಾಗಿ ಇಟ್ಕೋತೀವಿ. ಇದನ್ನು ಕಂಡು ಹಿಡಿದವ್ರು ಯಾರಪ್ಪ? ಸರ್ ಐಸಾಕ್ ನ್ಯೂಟನ್ ಅನ್ನುವಂಥ. ಗಿಡದ ಬುಡಕ್ಕೆ ಮಲ್ಕೊಂಡಿದ್ದ ನ್ಯೂಟನ್. ಸೇಬು ಹಣ್ಣಿನ ಗಿಡದ ಬುಡಕ್ಕೆ ಮಲ್ಕೊಂಡಿದ್ದ. ಗಿಡದ ಬುಡಕ್ಕೆ ಮಲ್ಕೊಂಡಂಥ ಟೈಮ್ದೊಳಗೆ ಒಂದು ಸೇಬು ಹಣ್ಣು ಅವನ ಎದೆ ಮೇಲೆ ಬಿತ್ತು. ಎದೆ ಮೇಲೆ ಬಿದ್ದಾಗ ನಿಮ್ಗೆ ಮುಂದೆ ಸೇಬು ಹಣ್ಣು ಬಿದ್ದಿದ್ರೆ ನೀವೇನು ಮಾಡ್ತಿದ್ರಪ್ಪ? ಬಡ ಹೋಳು ಮಾಡಿ ಬಾಯಿ ಹಾಕೋತಿದ್ರು ಅಷ್ಟೆ. ನಾವು ವಿಚಾರ ಮಾಡ್ಕೋಬೇಕು. ಸೇಬು ಹಣ್ಣು ಗಿಡದ ಮ್ಯಾಲಿಂದ ತಳಗ ಬಿದ್ದಾಗ ಸರ್ ಐಸಾಕ್ ನ್ಯೂಟನ್ ಅವರು ಒಂದು ವಿಚಾರ ಮಾಡ್ತಾರೆ, ಈ ಹಣ್ಣು ತಳಗ ಯಾಕೆ ಬಿತ್ತು, ಮ್ಯಾಗ ಯಾಕೆ ಹೋಗಲಿಲ್ಲ? ಚಿಂತನೆ ಚಲೋ ಆಯ್ತು ನೋಡ್ರಿ ಒಳಗೆ. ಈ ಹಣ್ಣು ತಳಗ ಯಾಕೆ ಬಿತ್ತು? ಈ ಹಣ್ಣು ತಳಗ ಬೀಳೋದಕ್ಕಿಂತ ಮ್ಯಾಗ ಹೋಗ್ಬೋದಾಗಿತ್ತಲ್ಲ. ಇದು ಮ್ಯಾಗ ಹೋಗೋದಕ್ಕೆ ಯಾಕೆ ಆಗ್ತಾ ಇಲ್ಲ?
ಮ್ಯಾಗ ಹೋಗುವಂಥ ಹಣ್ಣು ತೆಳಗ ಯಾಕೆ ಬಿತ್ತು ಅಂತ ತಿಳ್ಕೊಂಡು ವಿಚಾರ ಮಾಡಿ ಸಂಶೋಧನೆ ಮಾಡಿದ. ಅವಾಗ ಗೊತ್ತಾಯ್ತು ಭೂಮಿ ಒಳಗೆ ಗುರುತ್ವಾಕರ್ಷಣ ಶಕ್ತಿ ಅದ. ಎಷ್ಟು ಪ್ರಮಾಣದವರೆಗೆ ಗುರುತ್ವಾಕರ್ಷಣ ಶಕ್ತಿ ಅದ ಅಂದ್ರೆ ಇಲ್ಲಿಂದ ನಾವು ಏನೇ ಹೋಗಿದ್ರು ಸಹಿತ ಅದರ ಅದ ಪ್ರಮಾಣದೊಳಗೆ ನಮ್ಮ ಭೂಮಿ ಬಂದು ಮುಟ್ಟುತ್ತೆ ಅನ್ನುವಂಥ ಸಿದ್ಧಾಂತವನ್ನು ಕೊಟ್ಟವ್ರು ಸರ್ ಐಸಾಕ್ ನ್ಯೂಟನ್ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಇದನ್ನು ಯಾಕೆ ಹೇಳೋದು ಅಂತಂದರೆ ನಮಗೆ ಅಂಥ ಸಂಶೋಧನೆ ಮಾಡೋಕ್ಕಾಗ್ಲಿಕ್ಕಿಲ್ಲ ಅಂದ್ರೂ ಸಹಿತ ನಮಗೊಂದಿಷ್ಟು ಏನಾದರೂ ಚಿಂತನೆ ಬೀಜಗಳನ್ನು ಹಾಕಬೇಕಲ್ಲ. ಹಾಗಾಗಿ